ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನಿವತ್ತೊಂದು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ, ನಾನು ಟೊಮೆಟೊ ಚಟ್ನಿ ರೆಸಿಪಿಯನ್ನು ಆದಷ್ಟು ಬೇಗ ಶೇರ್ ಮಾಡ್ತೇನೆ ಅಂತ. ಅದೇ ವಿಡಿಯೋವನ್ನು ನಾನು ಇವತ್ತು ನಿಮಗೆ ತಂದಿದ್ದೇನೆ. ಟೊಮೆಟೊ ಚಟ್ನಿ ರೆಸಿಪಿ ಇದು ಸ್ಟೋರ್ ಮಾಡಿ 1 ಮಂತ್ ಫ್ರಿಜ್ಜಲ್ಲಿ ಇಡ್ಬೋದು. ಇದು ದೋಸೆಗೆ, ಚಪಾತಿಗೆ, ನಾನಿಗೆ, ಪರೋಟಕ್ಕೆ, ವೈಟ್ ರೈಸ್ಗೆ ದಿ ಬೆಸ್ಟ್, ಒಳ್ಳೆದಾಗ್ತದೆ. ಮತ್ತು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈ ಟೊಮೆಟೊ ಚಟ್ನಿ ಈಸಿಯಲ್ಲಿ ಮಾಡ್ಬೋದು. ಕೆಲವು ಟಿಪ್ಸ್ ಅಂಡ್ ಟ್ರಿಕ್ಸ್ ಉಂಟು, ಅದನ್ನು ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡಿ ಮತ್ತೆ ನನ್ನ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಆಗ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ರೆಸಿಪಿ ಶೇರ್ ಮಾಡಿ. ಈಗ ನಾನು ಟೊಮೆಟೊ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಿಮಗೆ ತಿಳಿಸಿಕೊಡ್ತೇನೆ. ಏನು ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬೇಡ, ಮೇಯ್ನ್ ನಮ್ಗೆ ಏನು ಬೇಕು, ಟೊಮೆಟೊ ಬೇಕು. ನಾನು ಇದನ್ನು ಟೊಮೆಟೊ ಚಟ್ನಿ ಮಾಡಲಿಕ್ಕೆ ಇಲ್ಲಿ ನಾನು 1 kg ಟೊಮೆಟೊವನ್ನು ತೊಳೆದು ತಂದಿದ್ದೇನೆ. ಇದನ್ನು ಬಟ್ಟೆಯಲ್ಲಿ ಚೆಂದ ಮಾಡಿ ಒರೆಸುವ, ಯಾಕಂದ್ರೆ ನೀರಿನ ಪಸೆ ಇದ್ದ ಕೂಡಲೇ ಇದು ಎಣ್ಣೆಗೆ ಹಾಕಿದ ಕೂಡಲೇ ಅದು ಸಿಡಿಯುತ್ತದೆ. ಅದಕ್ಕಾಗಿ ನಾವು ಬಟ್ಟೆಯಲ್ಲಿ ಎಲ್ಲ ಟೊಮೆಟೊವನ್ನು ಒರೆಸಿ ತೆಗೆಯುವ. ಮತ್ತು ಮೊದಲಿಗೆ ನಾವು ಒಂದು ಪ್ಯಾನ್ ಇಡುವ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ ಹಾಕಿದ್ದೇನೆ. ಆಯಿಲ್ ಬಿಸಿಯಾದ ಕೂಡಲೇ ಈ ಒರೆಸಿದ ಟೊಮೆಟೊ ಉಂಟಲ್ಲ, ಅದನ್ನು ನಾವು ನೋಡಿ ಗ್ಯಾಸ್ ಆನ್ ಮಾಡಿದ್ದೇನೆ. ಕಟ್ ಮಾಡಿಬಿಟ್ಟು ಟೊಮೆಟೊವನ್ನು ಹಾಫ್ ಕಟ್ ಮಾಡಿಬಿಟ್ಟು ಇದನ್ನು ಇದರ ಮೇಲೆ ಚೆಂದ ಮಾಡಿ ಕೌಚಿ ಹಾಕಿ ಬೇಯಿಸ್ಲಿಕ್ಕೆ ಇಡುವ ಎಲ್ಲ ಟೊಮೆಟೊವನ್ನು. ಅದಕ್ಕಾಗಿ ಟೊಮೆಟೊ ನಾನು ಎಣ್ಣೆಗೆ ಹಾಕುವಾಗೆಲ್ಲ ಸಿಡಿಯುತ್ತದೆ ಅಂತ ಹೇಳ್ಕೊಂಡ್ಬಿಟ್ಟು ನೀರಿನ ಪಸೆ ಒರೆಸ್ಲಿಕ್ಕೆ ಹೇಳಿದ್ದು. ಇದೇ ತರ ಎಲ್ಲ ಟೊಮೆಟೊವನ್ನು ತವದಲ್ಲಿ ಕೌಚಿ ಹಾಕಿ ಬೇಯಿಸ್ಲಿಕ್ಕೆ ಇಡುವ. ಇದು ನನಗೆ ತವ ಸ್ವಲ್ಪ ಸಣ್ಣದಾಯ್ತಂತ ನಾನು ತವವನ್ನು, ಆಗ ಬ್ಲೂ ಇತ್ತು, ಇದು ಬ್ಲ್ಯಾಕ್ ಐತೆ ಅಂತ ತಿಳ್ಕೊಳ್ಬೇಡಿ, ಶಿಫ್ಟ್ ಮಾಡಿದೆ. ಇದೇ ತರ ಒಂದು ಸೈಡ್ ಎಲ್ಲ ಬೆಂದ ನಂತರ ಇದನ್ನು ಟರ್ನ್ ಮಾಡಬೇಕು. ಟೊಮೆಟೊವನ್ನು ಎರಡೂ ಬದಿ ಬೇಯಿಸಬೇಕು. ಟೊಮೆಟೊವನ್ನು ನೋಡಿ ಅದರ ಸ್ಕಿನ್ ಇದಾಗಬೇಕು, ಸಾಫ್ಟ್ ಆಗೋವರೆಗೆ ನಾವು ಟೊಮೆಟೊವನ್ನು ಬೇಯಿಸಬೇಕು. ಕೆಲವು ಟಿಪ್ಸ್ ಉಂಟು, ಟ್ರಿಕ್ಸ್ ಉಂಟು, ಅದನ್ನು ನೀವು ಫಾಲೋ ಮಾಡಿ. ಮತ್ತೆ ಈಸಿ ರೆಸಿಪಿ, ಪೇಷನ್ಸ್ ಸ್ವಲ್ಪ ಬೇಕಾಗ್ತದೆ, ಯಾಕಂದ್ರೆ ಸ್ಟೋರ್ ಮಾಡಿ ಇಡಬೇಕಲ್ಲ, ಫ್ರೀಸರಲ್ಲೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಇದು ಸಾಫ್ಟ್ ಆಗಲಿಕ್ಕೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಇದು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕಾದ್ರೆ ಪುಡಿ ಉಪ್ಪು ಯೂಸ್ ಮಾಡ್ಬೋದು, ಆಗ ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ. ಸೊ ಇದೊಂದು 5 ನಿಮಿಷದಿಂದ 10 ನಿಮಿಷ ಬೇಕಾಗ್ತದೆ ಟೊಮೆಟೊ ಬೇಯಲಿಕ್ಕೆ. ಇಲ್ಲಿ ಇಡೀ ಬೆಳ್ಳುಳ್ಳಿಯನ್ನು, ಅಂದ್ರೆ ಒಂದು 16 ರಿಂದ 17 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ತಂದಿದ್ದೇನೆ, ಗಾರ್ಲಿಕ್, ಅದನ್ನು ಇದರೊಳಗೆ ಟೊಮೆಟೊ ಒಟ್ಟಿಗೆ ಬೇಯಲಿಕ್ಕೆ ಹಾಕ್ತೇನೆ. ಮತ್ತೆ ಲಿಡ್ ಮುಚ್ಚಿ ಬೇಯಿಸಿದ್ರೆ ಟೊಮೆಟೊ 5 ನಿಮಿಷದಲ್ಲಿ ನಿಮಗೆ ಸಾಫ್ಟ್ ಆಗ್ತದೆ. ಅದು ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು. ಮಾತ್ರ ಟೊಮೆಟೊ ಮಾತ್ರ ಎಟ್ ದ ಎಂಡ್ ಟೊಮೆಟೊ ಮಾತ್ರ ಸಾಫ್ಟ್ ಆಗ್ಬೇಕು, ಸ್ಕಿನ್ ಎಲ್ಲ ನೆರಿಗೆ ಬಂದಿರಬೇಕು. ಎಲ್ಲ ಟೊಮೆಟೊವನ್ನು ಇದೇ ತರ ಬೇಯಿಸೋದು. ಈ ರೆಸಿಪಿ ನಂಗೆ ನೀವು ಆದಷ್ಟು ನನ್ನ ರೆಸಿಪಿಯನ್ನು ನೀವು ನೋಡ್ತೀರಂತ ನಾನು ಭಾವಿಸ್ತೇನೆ. ನೋಡಿ ಇದೆಲ್ಲ ನೆರಿಗೆ ಬರ್ಲಿಕ್ಕೆ ನಾನು ಪುನಃ ಟರ್ನ್ ಮಾಡುವಾಗ ಟೊಮೆಟೊಗಳೆಲ್ಲ ನೆರಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೆರಿಗೆ ಬಂದ ಕೂಡ ನಾನು ಗ್ಯಾಸ್ ನೋಡಿ ಎಲ್ಲ ನೋಡಿದ್ರೆ, ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಶಿಫ್ಟ್ ಮಾಡ್ತೇನೆ. ಟೊಮೆಟೊದ ತವವನ್ನು ಶಿಫ್ಟ್ ಮಾಡ್ತೇನೆ. ತಣಿದ ನಂತರ ನೋಡಿ ಇದು ಸ್ಕಿನ್ ಅನ್ನೆಲ್ಲ ತೆಗಿತೇನೆ. ಟೊಮೆಟೊದ ಸ್ಕಿನ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ನಾನು ಅದನ್ನ ಸ್ಕಿನ್ ಎಲ್ಲ ತೆಗೆದು ಬಿಟ್ಟು ಕೈಯಲ್ಲಿ ನಾನು ನಿಮಗೆ ಮುಟ್ಟಿ ತೋರಿಸ್ತೇನೆ. ಕಂಪ್ಲೀಟ್ ತಣಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ, ಬಿಸಿಯನ್ನು ಮಿಕ್ಸಿ ಜಾರಿಗೆ ಹಾಕಬೇಡಿ, ಅದರಿಂದ ಟೊಮೆಟೊದ ಫ್ಲೇವರಿಗೂ ಪ್ರಾಬ್ಲಮ್ ಕೊಡ್ತದೆ. ನೋಡಿ ತಣಿದ ನಂತರ ಈಗೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಅರ್ದು ತರ್ತೇನೆ ಮಿಕ್ಸಿಯಲ್ಲಿ. ನೀರು ಏನು ಹಾಕಬೇಡಿ, ಎಕ್ಸ್ಟ್ರಾ ಏನು ನೀರು ಹಾಕಬೇಡಿ, ಟೊಮೆಟೊದ ನೀರೇ ಸಾಕಾಗ್ತದೆ. ಇದನ್ನು ಈಗ ನುಣ್ಣಗೆ ಅರ್ದು ತಂದೆ ನಾನು. ನೋಡಿ ಈ ತರ ಬರ್ತದೆ ಪೇಸ್ಟ್. ಇದನ್ನೀಗ ನಾವು ಸೈಡಲ್ಲಿ ಇಡುವ. ಗ್ಯಾಸಿನ ಹತ್ರ ಹೋಗಿ ನಾವು ತವ ಇಡ್ತೇನೆ. ಗ್ಯಾಸ್ ಆನ್ ಮಾಡಿದೆ. ಈಗ ಇದಕ್ಕೆ ಕುಕಿಂಗ್ ಆಯಿಲ್ ಬೇಕು. ನಾನಿಲ್ಲಿ ಕೋಕೋನಟ್ ಆಯಿಲ್ ತಗೊಂಡಿದ್ದೆ, 1/4 ಕಪ್ಪಿನಷ್ಟು ಕೋಕೋನಟ್ ಆಯಿಲ್ ತಗೊಂಡು. ಇದು ಮೆಜರಿಂಗ್ ಕಪ್, ಅದಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿದ್ದು ಮೆಜರಿಂಗ್ ಕಪ್. ನಿಮ್ಮ ಹತ್ರ ಮೆಜರಿಂಗ್ ಕಪ್ ಇಲ್ಲದಿದ್ರೆ 5 to 6 ಟೇಬಲ್ ಸ್ಪೂನ್ ಯಾವ ಕುಕಿಂಗ್ ಆಯಿಲ್ ಆಗ್ತದೆ. ನಾನು ಕೋಕೋನಟ್ ಆಯಿಲ್ ತಗೊಳ್ಳೋದು. ಸೊ ಇದಕ್ಕೀಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಇದೆಲ್ಲ ಒಗ್ಗರಣೆಗೆ ಹಾಕುವುದೇ ಇಂಗ್ರೀಡಿಯೆಂಟ್ಸ್ಗಳು. ಈಗ 3 ಸ್ಟ್ರಿಂಗ್ಸ್ ಬೇವಿನ ಎಲೆ ಅಂದ್ರೆ ಕಡಿಪತ್ತ, ಇದನ್ನು ಹಾಕ್ತೇನೆ. ಇದೆಲ್ಲ ಫ್ರೈ ಆಗಲಿ. ಮತ್ತೆ 3 ಒಣಮೆಣಸನ್ನು ಕಟ್ ಮಾಡಿ ಹಾಕ್ತೇನೆ. ಇದೆಲ್ಲವನ್ನು ಈಗ ಚಂದ ಮಾಡಿ ನಾವು ಒಂದು ಮಿಕ್ಸ್ ಮಾಡುವ. ಆಗ ಒಗ್ಗರಣೆಯಲ್ಲಿ ಕಾಯ್ತಾ ಇರುವಾಗ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು. ಅದು ಏನಂದ್ರೆ 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನು ನಾನು ಈ ಒಗ್ಗರಣೆಗೆ ಸೇರಿಸ್ತೀನಿ. ಇದು ಒಳ್ಳೆ ಫ್ಲೇವರ್ ಕೊಡ್ತದೆ ಈ ನಮ್ಮ ಚಟ್ನಿಗೆ. ಮತ್ತೆ ಅದನ್ನು ಯಾವಾಗೂ ಸ್ವಲ್ಪ ಲೇಟ್ ಹಾಕಿ, ಬೇಗ ಹಾಕಿರೋದು ಸೀದ್ ಹೋಗ್ತದೆ ಒಗ್ಗರಣೆಯೊಟ್ಟಿಗೆ. ಈಗ ನಾವು ಇದು ಸಾಸಿವೆ ಸಿಡಿಯೋವರೆಗೆ ಕಾಯುವ. ಸಿಡಿಯುವ ಹೊತ್ತಲ್ಲಿ ನಾವು ಇಲ್ಲಿ 1/2 ಟೇಬಲ್ ಸ್ಪೂನ್ ಹಿಂಗಿನ ಪೌಡರ್ ಅನ್ನು ಹಾಕ್ತೇನೆ. ಇದು ಚಟ್ನಿಗೆ ಒಳ್ಳೆ ಇದು ಕೊಡ್ತದೆ, ಟೇಸ್ಟ್ ಕೊಡ್ತದೆ, ಮತ್ತೆ ಡೈಜೆಷನ್ಗೆ ಹಿಂಗಿನ ಪೌಡರ್ ಒಳ್ಳೆಯದು. ಈಗ ಒಗ್ಗರಣೆಲ್ಲ ಕಾದಾಯಿತು. ಗ್ಯಾಸ್ ಆಫ್ ಮಾಡಿ 3 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಅನ್ನು ನಾನು ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡ್ತೇನೆ.
ಈ ನಮ್ಮ ಚಿಲ್ಲಿ ಪೌಡ್ರು ಒಗ್ಗರಣೆಯಲ್ಲಿ ಮಿಕ್ಸ್ ಆಗಿ ಅದರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅದಕ್ಕಾಗಿ 1 ನಿಮಿಷ ನೀವು ಫ್ರೈ ಮಾಡಿ. ಮತ್ತು ಇದ್ರ ಒಟ್ಟಿಗೆ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಹಳದಿ ಪೌಡ್ರು ಹಾಕ್ತೇನೆ. ಇದನ್ನು ಚಂದ ಮಾಡಿ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತೇನೆ. ಈಗ ಚಿಲ್ಲಿ ಪೌಡರ್ ಹಳದಿ ಪೌಡರ್ ಹಸಿ ವಾಸನೆ ಎಲ್ಲ ಆಗ ಹೋಗಿರ್ತದೆ. ಗ್ಯಾಸ್ ನೋಡಿ ತೋರಿಸ್ತಾ ಇದ್ದೇನೆ, ಆಫ್ ಅಲ್ಲಿ ಉಂಟು. ಇದೆಲ್ಲ ಮಿಕ್ಸ್ ಆದ ನಂತರ ನಾವು ಆಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಟ್ಟದ್ದು ಟೊಮೆಟೊ ಪೇಸ್ಟ್ ಉಂಟಲ್ಲ, ಅದನ್ನೀಗ ಇದಕ್ಕೆ ಸೇರಿಸ್ಬೇಕು. ಗ್ಯಾಸ್ ಆನ್ ಮಾಡಬೇಡಿ. ಎಲ್ಲ ಸೇರಿಸಿ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಚಂದವಾಗಿ ಸೇರಿಸಿ ಅದು ಒಂದಕ್ಕೊಂದು ಒಳ್ಳೆ ರೀತಿ ಹೊಂದ್ಕೊಳ್ಬೇಕು. ಹಸಿ ಮೆಣಸಿನ ಪೌಡ್ರು, ಹಳದಿ, ಒಗ್ಗರಣೆದೆಲ್ಲ ಸ್ಮೆಲ್ ಉಂಟಲ್ಲ ಈ ನಮ್ಮ ಪೇಸ್ಟ್ಗೆ ಬರಬೇಕು. ಅದಕ್ಕಾಗಿ ಚೆಂದ ಮಾಡಿ ಇದನ್ನು ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಆದ ನಂತರ ಗ್ಯಾಸನ್ನು ಆನ್ ಮಾಡಬೇಕು. ಇದೊಂದು ಟಿಪ್ಸ್. ನೀವು ಕ್ಲಿಯರಾಗಿ ಎಲ್ಲ ನನ್ನ ರೆಸಿಪಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. ನೀವು ಚಟ್ನಿ ಮಾಡೋರಾದ್ರೆ ಮತ್ತೆ ಬ್ಯಾಚುಲರ್ಸ್ನವರಿಗೂ ಒಳ್ಳೇದಾಗ್ತದೆ. ಚಟ್ನಿ ಮಾಡಿ ನೀವು ಸ್ಟೋರ್ ಮಾಡ್ಬೋದು. ಮತ್ತು ವರ್ಕಿಂಗ್ ವುಮನ್ನವರಿಗೂ ನೋಡಿ ಗ್ಯಾಸ್ ಆನ್ ಮಾಡಿದ್ದೇನೆ. ಈ ಚಟ್ನಿ ಒಳ್ಳೇದಾಗ್ತದೆ. ದೋಸೆ, ಚಪಾತಿ, ವೈಟ್ ರೈಸ್, ನಮ್ಮ ಮನೆಯಲ್ಲಿ ಈ ಚಟ್ನಿಗೆ ಭಾರಿ ಡಿಮಾಂಡ್ ಉಂಟು ಮತ್ತು ತಿನ್ಲಿಕ್ಕೂ ಚಟ್ಪಟಿಯಾಗಿರ್ತದೆ ಇದು ಚಟ್ನಿ. ನೋಡಿ, ಈ ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಆದಷ್ಟು ನೀವು ನನಗೆ ಹೈಪ್ ಬಟನ್ ಒತ್ತಿ ನನಗೆ ಸಪೋರ್ಟ್ ಮಾಡಬೇಕು. ನಾನಾಗ ಒಳ್ಳೊಳ್ಳೆ ರೆಸಿಪಿ ಹಾಕ್ತೀನಿ. ಲಿಡ್ ಮುಚ್ಚಿ ನಾನು 15 ಮಿನಿಟ್ಸ್ ಇದನ್ನು ನಾನು ಬೇಯಿಸ್ತೇನೆ ಮೀಡಿಯಂ ಫ್ಲೇಮಲ್ಲಿ. ಈಗ 15 ಮಿನಿಟ್ಸ್ ಆಯಿತು. 1 ಸ್ಪೂನ್ ನಾನಿಲ್ಲಿ ಜಾಗ್ರಿ ಪೌಡರ್ ಅಂದ್ರೆ ಎಂಥದ್ದು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಯಾಕದು ಹುಳಿಯನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತದೆ. ಈ ಬೆಲ್ಲ ಹಾಕಿದ ಕೂಡಲೇ ಅದರಿಂದ ಲಘು ಸ್ವಲ್ಪ ಚಟ್ಪಟಿಯೂ ಆಗ್ತದೆ. ಖಾರ ಹುಳಿ ಎಲ್ಲ ಇರುವಾಗ ಉಂಟಲ್ಲ, ಹದ ಸಿಹಿ ಬರುವಾಗ ಚಟ್ನಿಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಇನ್ನೊಂದು 5 ನಿಮಿಷ ಇದೇ ತರ ಫ್ರೈ ಮಾಡುವ. ನೋಡಿ, ಮೊದಲು ನಾವು ಟೊಮೆಟೊದ ಪೇಸ್ಟ್ ಹಾಕುವಾಗ ಯಾವ ಕಲರ್ ಇತ್ತು ಚಟ್ನಿದು, ಈಗ ನೋಡಿ ಈ ಕಲರ್ಗೆ 15 ಮಿನಿಟ್ಸ್ ಅಲ್ಲಿ ಚೇಂಜ್ ಆಯಿತು. ಇದೇ ತರ ಇನ್ನೊಂದು 5 ನಿಮಿಷ ಚಂದ ನಾವು ಫ್ರೈ ಮಾಡುವ. ನೋಡಿ, ಫ್ರೈ ಮಾಡ್ತಾ ಬಂದಾಗ ಅದೆಂತ ಆಗ್ತದೆ, ಈ ತರ ಕಲರ್ಗೆ ಬರ್ತದೆ. ಈಗ ಏನು ಸಿಡಿಯುವುದಿಲ್ಲ, ಯಾಕಂದ್ರೆ ಅದ್ರ ಎಲ್ಲ ನೀರಿನ ಅಂಶ ಹೋಗಿದೆ. ನೋಡಿ, ನಾವೀಗ ಸ್ಪೂನಲ್ಲಿ ಹಾಕುವಾಗ ಚಟ್ನಿ ಜಾರಿ ಬೀಳ್ಬೇಕು, ತವಕ್ಕೆ ಬೀಳ್ಬೇಕು. ಇದು ಒಂದು ಟಿಪ್ಸ್. ಇಲ್ಲಿವರೆಗೆ ನಾವು ಟೊಮೆಟೊವನ್ನು ಬೇಯಿಸ್ಬೇಕು, ಟೊಮೆಟೊ ಚಟ್ನಿಯನ್ನು ಬೇಯಿಸ್ಬೇಕು. ಸೈಡಲ್ಲೆಲ್ಲ ತವದಲ್ಲಿ ಆಯಿಲು ಬಿಟ್ಟಿರ್ತದೆ. ನಿಮಗೆ ಗೊತ್ತಾಗ್ತಾ ಬರ್ತದೆ ನಿಮ್ಗೆ ಇದು ಬೆಂದಿದೆ ಅಂತ. ಉಪ್ಪು ಈಗ ನೋಡ್ಬೋದು ಹೇಗೆ ಉಂಟಂತ, ಉಪ್ಪು ನೋಡ್ಬೋದು. ಖಾರ ಅಷ್ಟೇ ಸಾಕಾಗ್ತದೆ, ಖಾರವೇ ಬರ್ತದೆ ಇದು ಟೊಮೆಟೊ ಚಟ್ನಿ. ನೋಡಿ, ಇದೇ ತರ ಟೊಮೆಟೊ ಚಟ್ನಿ ರೆಡಿ ಆಗ್ತದೆ. ಇದನ್ನು ನೀವು ನೋಡಿ ಸ್ಟೋರ್ ಮಾಡಿ ಗಾಜಿನ ಪಾತ್ರೆಯಲ್ಲಿ ಇಟ್ಟರೆ ಭಾರಿ ಒಳ್ಳೇದು. ಬಾಕ್ಸ್ ಅಲ್ಲಿ ನಮ್ಮ ಹತ್ರ ಗಾಜಿನ ಬಾಟ್ಲ್ ಎಲ್ಲ ಐಟಮ್ಗಳು ನಂದು ಸ್ಟೋರ್ ಮಾಡಿ ಗಾಜಿನ ಬಾಟ್ಲ್ ಖಾಲಿ ಆಗಿದ್ದಿತ್ತು. ಇವತ್ತು ನಾನೊಂದು ಏರ್ ಟೈಟ್ ಬಾಕ್ಸ್ ಅಲ್ಲಿ ಇದನ್ನು ಚಂದ ಮಾಡಿ ತಣಿದ ನಂತರ ನಾನು ಸ್ಟೋರ್ ಮಾಡಿ ಇಡ್ತೇನೆ. ಈಗಲೇ ಸ್ಟೋರ್ ಮಾಡಿ ಇಡುವುದಿಲ್ಲ, ಅದನ್ನು ಹೇಳ್ತೇನೆ. ನೀವು ಎಲ್ಲ ನನ್ನ ರೆಸಿಪಿಗೆ ಆದಷ್ಟು ನೋಡಿ ನನಗೆ ಸಪೋರ್ಟ್ ಮಾಡ್ಬೇಕು ನೀನು, ಆಗ ಒಳ್ಳೊಳ್ಳೆ ರೆಸಿಪಿ ಹಾಕ್ಲಿಕ್ಕೆ ಆಗ್ತದೆ. ನೋಡಿ, ತಣಿದ ನಂತರ ನಾನು ಒಂದು ಲಿಡ್ ಅಲ್ಲಿ ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೇನೆ. ಈ ತರ ನೋಡಿ ಫೈನಲ್ ಲುಕ್. ತಣಿದ ನಂತರ ತುಂಬಾ ಆಯಿಲ್ ಮೇಲೆ ಬಂದು ಈ ತರ ಲುಕ್ಕು ಚಟ್ನಿದು ಲುಕ್ ಬರ್ತದೆ. ಈ ರೆಸಿಪಿ ಇಷ್ಟ ಆದ್ರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ಈ ವಿಡಿಯೋ ರೆಸಿಪಿಯನ್ನು ಶೇರ್ ಮಾಡಿ, ಅವರಿಗೂ ನನ್ನ ವಿಡಿಯೋವನ್ನು ನೋಡ್ಲಿಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳಿ. ನಾನು ಇದೇ ತರ ಒಳ್ಳೊಳ್ಳೆ ರೆಸಿಪಿ ಹಾಕ್ತಾ ಇರ್ತೇನೆ. ನೀವು ಅದನ್ನು ನನ್ನನ್ನು ಸಪೋರ್ಟ್ ಮಾಡ್ತಾ ಇರಬೇಕು. ನಾನು ಇಷ್ಟು ಬರುವಾಗ ಒಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.